ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೃಗುವು ಸತ್ಯಾಸತ್ಯಗಳೇ ಅಂದರೆ ಸತ್ಯ ಅಸತ್ಯಗಳೇ ಸ್ವರ್ಗ ನರಕಗಳಿಗೆ ಕಾರಣವೆಂಬುದನ್ನು, ಅಸತ್ಯದಿಂದ ಉಂಟಾಗುವ ಅನರ್ಥಗಳನ್ನು, ಇಹ ಪರಗಳಿಗಿರುವ ಭೇದವನ್ನು ತಿಳಿಸಿದುದು ಎಂಬ 188ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೃಗುವು ಭರದ್ವಾಜನನ್ನು ಕುರಿತು ಹೇಳುತ್ತಿರುವನು. ಓ ಭರದ್ವಾಜ, ಸತ್ಯವೇ ಬ್ರಹ್ಮವು, ಸತ್ಯವೇ ತಪಸ್ಸು. ಪ್ರಜೆಗಳನ್ನು ಸೃಷ್ಟಿಸಿ ಲೋಕವನ್ನು ಧರಿಸಿರುವುದು ಸತ್ಯವೇ. ಸತ್ಯದಿಂದಲೇ ಮನುಷ್ಯನಿಗೆ ಸ್ವರ್ಗವು. ಅಸತ್ಯವೆಂಬುದು ತಮಸ್ಸಿನ ಅಥವಾ ಅಜ್ಞಾನದ ಸ್ವರೂಪವು. ಅದು ಅಧೋಗತಿಗೆ ಇಳಿಸುವುದು. ಅದರಲ್ಲಿ ಸಿಕ್ಕಿಬಿದ್ದವರು ಪ್ರಕಾಶವನ್ನು ಅಂದರೆ ಪುಣ್ಯ ಲೋಕಗಳನ್ನು ನೋಡಲಾರರು. ಇದರಿಂದ ಪ್ರಕಾಶವೆಂದರೆ ಸ್ವರ್ಗವೆಂದು, ತಮಸ್ಸೆಂಬುದು ನರಕವೆಂದು ತತ್ವಜ್ಞರು ಹೇಳಿರುವರು. ಪ್ರಾಣಿಗಳಿಗೆ ಸತ್ಯ ಅಸತ್ಯಗಳೇ ಸ್ವರ್ಗ ನರಕಗಳಿಗೆ ಮಾರ್ಗಗಳು. ಲೋಕದಲ್ಲಿ ಈ ಸತ್ಯ ಅಸತ್ಯಗಳೇ ಕ್ರಮವಾಗಿ ಅನ್ಯೋನ್ಯ ವಿರುದ್ಧಗಳಾದ ಧರ್ಮ ಅಧರ್ಮಗಳಿಗೂ, ತೇಜಸ್ಸು ತಮಸ್ಸಮಸ್ಸುಗಳಿಗೂ, ಸುಖ ದುಃಖಗಳಿಗೂ ಕಾರಣವು. ಸತ್ಯವೇ ಧರ್ಮವು, ಧರ್ಮವೇ ಪ್ರಕಾಶವು, ಪ್ರಕಾಶವೆಂಬುದೇ ಸುಖವು. ಅದರಂತೆಯೇ ಅಸತ್ಯವೇ ಅಧರ್ಮವು, ಅಧರ್ಮವೇ ಅಜ್ಞಾನವು, ಅಜ್ಞಾನವೇ ದುಃಖವು. ವಿದ್ವಾಂಸರು ಈ ಲೋಕದೃಷ್ಟಿಯೆಲ್ಲವೂ ಶಾರೀರಿಕ ಮಾನಸಿಕ ದುಃಖ ಪ್ರಚುರವಾದುದೆಂದು, ಸುಖವೆಂಬುದು ಕೂಡ ದುಃಖದಲ್ಲಿಯೇ ಮುಗಿಯುವುದೆಂದು ಚೆನ್ನಾಗಿ ತಿಳಿದುಕೊಂಡು ಯಾವುದರಲ್ಲಿಯೂ ಮೋಹವನ್ನು ಇಡದಿರುವರು. ವಿವೇಕಿಯಾದವನು ಈ ಮಾನವ ಜನ್ಮದಲ್ಲಿರುವ ದುಃಖದಿಂದ ತನ್ನನ್ನು ಪೂರ್ಣವಾಗಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಪ್ರಾಣಿಗಳಿಗೆ ಲಭಿಸುವ ಸುಖವೆಂಬುದು ಯಾವಾಗಲೂ ಅಶಾಶ್ವತವೇ. ರಾಹುವಿನಿಂದ ನುಂಗಲ್ಪಟ್ಟ ಚಂದ್ರನ ಕಾಂತಿಯು ಹೇಗೆ ಪ್ರಕಾಶಕ್ಕೆ ಬರುವುದಿಲ್ಲವೋ, ಅದರಂತೆಯೇ ತಮಸ್ಸಿನಿಂದ ಆವರಿಸಲ್ಪಟ್ಟ ಮನುಷ್ಯನ ಸುಖವು ನಶಿಸಿ ಹೋಗುವುದು. ಈ ವಿಷಯ ಸುಖಗಳಲ್ಲಿಯಾಗಲಿ ಈ ವಿಷಯ ಸುಖಗಳಲ್ಲಿ ಶಾರೀರಿಕವೆಂದು ಮಾನಸಿಕವೆಂದು ಎರಡು ವಿಧಗಳುಂಟು. ಇಹದಲ್ಲಿಯಾಗಲಿ ಪರದಲ್ಲಿಯಾಗಲಿ ನಡೆಸತಕ್ಕ ಎಲ್ಲಾ ಪ್ರಯತ್ನಗಳು ಸುಖವನ್ನು ಉದ್ದೇಶಿಸಿಯೇ ಎಂದು ವೇದಗಳು ಹೇಳುವವು. ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳ ಫಲದಲ್ಲಿಯೂ ಈ ಸುಖಕ್ಕಿಂತಲೂ ಬೇರೇನೂ ವಿಶೇಷವಿಲ್ಲ. ಸುಖವೇ ಯಾವಾಗಲೂ ಎಲ್ಲರಿಗೂ ಆದರಣೀಯವು. ಆತ್ಮನಲ್ಲಿ ಇರತಕ್ಕ ಕಾಮ್ಯ ಗುಣವು ಅದೇ. ಅದಕ್ಕಾಗಿಯೇ ಜನರು ಧರ್ಮಾರ್ಥಗಳನ್ನು ಬಯಸುವರು. ಧರ್ಮಾರ್ಥಗಳಿಂದಲೇ ಆ ಸುಖದ ಉತ್ಪತ್ತಿ. ಎಲ್ಲಾ ಪ್ರಯತ್ನಗಳು ಆ ಸುಖವನ್ನು ಉದ್ದೇಶಿಸಿಯೇ ನಡೆಯುವವು ಎಂದನು. ಆಗ ಭರದ್ವಾಜನು, ಓ ಮಹರ್ಷಿ, ನೀನು ಸುಖವನ್ನೇ ಪರಮಾರ್ಥವೆಂದು ಹೇಳಿದೆ. ಇದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ. ನೀನು ಯಾವ ಸುಖವನ್ನು ಕಾಮಿಸತಕ್ಕವುಗಳೆಂದು ಹೇಳಿದೆಯೋ ಅದನ್ನು ಋಷಿಗಳು ಅನಾದರಿಸುವರು. ಅವರು ಅದಕ್ಕಾಗಿ ಪ್ರಯತ್ನಿಸುವುದೂ ಇಲ್ಲ. ಅಲ್ಲದೆ ಲೋಕಕರ್ತನು ಪ್ರಭುವೂ ಆದ ಬ್ರಹ್ಮನು ಏಕಾಕಿಯಾಗಿ ತಪಸ್ಸಿನಲ್ಲಿ ಇದ್ದನೆಂದು ಕೇಳುವೆವು. ಅವನು ಕಾಮ ಸುಖದಲ್ಲಿ ಮನಸ್ಸಿಡದೆ ಬ್ರಹ್ಮಚಾರಿಯಾಗಿದ್ದನೆಂದು ಹೇಳುವರು. ಉಮಾಪತಿಯಾದ ಶಿವನೂ ಕೂಡ ತನ್ನನ್ನು ಎದುರಿಸಿದ ಮನ್ಮಥನನ್ನು ಸುಟ್ಟು ಅಂಗರಹಿತನನ್ನಾಗಿ ಮಾಡಿದನು. ಆದುದರಿಂದ ನೀನು ಹೇಳತಕ್ಕ ಸುಖವೆಂಬುದು ಮಹಾತ್ಮರಿಗೆ ಆದರಣೀಯವೆಂದು ತೋರುವುದಿಲ್ಲ. ಆತ್ಮನಿಗೆ ಇದೊಂದು ವಿಶೇಷ ಗುಣವೂ ಅಲ್ಲ. ಸುಖವೇ ಪರಮಾರ್ಥವೆಂದು ನೀನು ಹೇಳಿದ ಮಾತಿನಲ್ಲಿ ನನಗೆ ನಂಬಿಕೆಯಿಲ್ಲ. ಸುಕೃತ ದುಷ್ಕೃತಗಳೆರಡು ಸುಖ ದುಃಖಗಳಿಗೆ ಕಾರಣವೆಂದು ಫಲಗಳನ್ನು ಎರಡು ವಿಧವಾಗಿ ಹೇಳುವುದು ಬರೀ ಲೋಕಪ್ರವಾದವೆಂದೇ ನನಗೆ ತೋರುತ್ತಿದೆ ಎಂದನು. ಆಗ ಭೃಗುವು, ಓ ಭರದ್ವಾಜ, ಈ ವಿಷಯದಲ್ಲಿ ತತ್ವವೇನು ಎಂಬುದನ್ನು ತಿಳಿಸುವೆನು ಕೇಳು. ಅನೃತವೆಂಬುದು ತಮಸ್ಸಿಗೆ ಕಾರಣವು. ಆ ತಮಸ್ಸಿನಿಂದ ಗೃಹಸ್ಥರಾದವರು ಅಧರ್ಮದ ಕಡೆಗೆ ಹೋಗುವರೇ ಹೊರತು ಅವರಿಗೆ ಧರ್ಮದಲ್ಲಿ ಪ್ರವೃತ್ತಿ ಹುಟ್ಟದು. ಅವರು ಕ್ರೋಧ, ಲೋಭ, ಮದ ಮೊದಲಾದ ದೋಷಗಳಿಂದ ಆವೃತರಾಗಿ ಇಹ ಪರ ಸುಖಗಳೆರಡನ್ನು ಕೆಡಿಸಿಕೊಳ್ಳುವರು. ವ್ಯಾಧಿ ವ್ರಣಾದಿ ಬಾಧೆಗಳಿಗೆ ಗುರಿಯಾಗುವರು. ಕೊಲೆ, ಸೆರೆ, ಹಸಿವು, ಬಾಯಾರಿಕೆ, ಬಳಲಿಕೆ ಮುಂತಾದ ಬಾಧೆಗಳಿಗೆ ಸಿಕ್ಕಿ ತಪ್ಪಿಸುವರು. ಚಳಿ, ಗಾಳಿ, ಮಳೆ ಮುಂತಾದವುಗಳಿಂದ ಉಂಟಾದ ಭಯಕ್ಕೂ ಬಾಧೆಗೂ ಈಡಾಗುವರು. ಬಂಧು ವಿಯೋಗ, ಧನನಾಶ ಮುಂತಾದ ಮಾನಸಿಕ ದುಃಖಗಳಿಗೂ, ಜರ ಮರಣಾದಿ ದುಃಖಗಳಿಗೂ ಈಡಾಗುವರು. ಇಂತಹ ಶಾರೀರಿಕ ಮಾನಸಿಕ ದುಃಖ ಸಂಬಂಧವಿಲ್ಲದವರೇ ಸುಖವೆಂದರೆ ಏನೆಂಬುದನ್ನು ನಿಜವಾಗಿ ತಿಳಿಯುವರು. ಸ್ವರ್ಗದಲ್ಲಿ ಮೇಲೆ ಹೇಳಿದ ಆದಿ ವ್ಯಾಧಿ ದೋಷಗಳೇನೂ ಉಂಟಾಗವು.
ಅಲ್ಲಿ ಒಳ್ಳೆ ಸುಖಕರವಾದ ಸುಗಂಧ ವಾಯುವು ಯಾವಾಗಲೂ ಬೀಸುತ್ತಿರುವುದು. ಅಲ್ಲಿದ್ದವರಿಗೆ ಹಸಿವು ಬಾಯಾರಿಕೆಗಳಿಲ್ಲ, ಬಳಲಿಕೆ ಇಲ್ಲ, ವ್ಯರ ಮರಣಗಳಿಲ್ಲ, ಪಾಪ ಸಂಬಂಧವಿಲ್ಲ. ಅಲ್ಲಿ ನಿತ್ಯವೂ ಸುಖವೇ. ಇಹಲೋಕದಲ್ಲಿಯಾದರೋ ಸುಖ ದುಃಖಗಳೆರಡು ಮಿಶ್ರವಾಗಿರುವವು. ನರಕದಲ್ಲಿ ಯಾವಾಗಲೂ ದುಃಖವೇ ತುಂಬಿರುವುದು. ಆದುದರಿಂದ ಸುಖವೆಂಬುದೇ ಉತ್ತಮ ಸ್ಥಾನವು. ಇಲ್ಲಿ ಸಮಸ್ತ ಭೂತಗಳಿಗೂ ಉತ್ಪತ್ತಿ ಸ್ಥಾನವೆನಿಸಿದ ಭೂಮಿ ಇದೆ. ಸ್ತ್ರೀಯರು ಅದಕ್ಕಾಗಿಯೇ ಇರುವರು. ಆ ಲೋಕದಲ್ಲಿ ಪುರುಷನು ಪ್ರಜಾಧಿಪತಿಯಾದ ಬ್ರಹ್ಮನು. ಲೋಕವೆಂಬುದು ತೇಜೋಮಯವಾದುದು. ಬ್ರಹ್ಮನು ಇದೇ ವಿಧದಿಂದ ಲೋಕ ನಿರ್ಮಾಣವನ್ನು ವಿಧಿಸಿರುವನು. ಪ್ರಜೆಗಳು ತಮ್ಮ ತಮ್ಮ ಕರ್ಮಕ್ಕೆ ತಕ್ಕಂತೆ ಸುಖ ದುಃಖಗಳಲ್ಲಿ ತೊಳಲುತ್ತಿರುವರು. ಇದು 188ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.